ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ.
ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂಥದ್ದಲ್ಲ, ಮನಸ್ಸು ಮಾಡಿ ಕಾರ್ಯರೂಪಗೊಳಿಸಿ ಅಂತ ಹೇಳಿ ಮನವಿ ಜೊತೆಗೆ ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನಾಯಕತ್ವದ ವೈಫಲ್ಯ. ಶಿವಕುಮಾರ್ ಅವರೇ ದಯವಿಟ್ಟು ಕ್ರಮ ಕೈಗೊಳ್ಳಿ. ದೇವರು ಇನ್ನೂ ಬೆಂಗಳೂರನ್ನ ಕೈಬಿಟ್ಟಿಲ್ಲ, ಆದರೆ ಬಹುಶಃ ನಮ್ಮ ಸಚಿವರು ಕೈಬಿಟ್ಟಂತೆ ಕಾಣ್ತಾ ಇದೆ. ಇದು ಆಡಳಿತದ ಆಘಾತಕಾರಿ ವೈಫಲ್ಯ ಅಂತ ಹೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಉದ್ಯಮಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ದೇವರು ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಆದರೆ ಸಚಿವರು ಪ್ರಯತ್ನವನ್ನ ಕೈಬಿಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರಿನ